ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂತಹ ಮೋಹನ್ ರಾವ್ ಅವರೇ, ಮುಖ್ಯ ಅತಿಥಿಗಳಾಗಿರುವಂತಹ ರವೀಂದ್ರ ಶೆಟ್ಟಿ ಅವರೇ, ಅಧ್ಯಕ್ಷರಾಗಿರುವ ರಾಮಚಂದ್ರ ಭಟ್ರೆ, ಉಪಾಧ್ಯಕ್ಷರಾಗಿರುವಂತಹ ಗಣೇಶ್, ಪಿಂಗಾರ ಸಂಸ್ಥೆ 2014 ಪ್ರಾರಂಭ ಆಯಿತು. ಈಗಿನೊಂದು ಶ್ರೀನಿವಾಸ್ ಭಟ್ರು ಕೂಡ ನಮ್ಮ ಜೊತೆ ಪ್ರಾರಂಭದ ಹಂತದಲ್ಲಿ ಕಾರಣಾಂತರಗಳಿಂದ ನಂತರ ಅವರು ಬಿಟ್ಟು ಒತ್ತಡ ಜಾಸ್ತಿ ಆಗ್ತದೆ ಅಂತ ಹೇಳುವ ಕಾರಣದಿಂದ ಅವರು ಅದನ್ನು ಬಿಟ್ಟು, ಆದರೆ ಪಿಂಗಾರ ಸಂಸ್ಥೆ 2014ರಿಂದ ಈಗದು 9 ವರ್ಷ ಕಳೀತಾ ಬಂತು. ಸತತವಾಗಿ ರೈತರಿಗೆ ಬೇಕಾದಂತಹ, ಅವರಿಗೆ ಉಪಯೋಗ ಆಗುವಂಥ, ಉಪಕಾರ ಆಗಲಿಕ್ಕೋಸ್ಕರ ಅವರಿಗೆ ಬೇಕಾಗಿ ಎಲ್ಲ ರೀತಿಯಲ್ಲಿಯೂ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಎಲ್ಲರ ಸಹಕಾರವೂ ಇದೆ. ಅದರಿಂದಾಗಿ ಇಷ್ಟು ಹೆಸರಾಗಿ ಬಂದದ್ದು ಅಥವಾ ಈ ರೀತಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಇದೆಲ್ಲ ದೈವಾನುಗ್ರಹ ಮತ್ತು ಹಿರಿಯರ ಆಶೀರ್ವಾದಗಳಿಂದ ಮಾತ್ರ ಸಾಧ್ಯ ಇರುವಂಥದ್ದು. ಯಾಕೆಂದರೆ ಇದು ಒಬ್ಬರಿಂದ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದಲ್ವೇ, ನಾನು ನಿಮಿತ್ತ ಮಾತ್ರ. ಇದರಲ್ಲಿ ಕೆಲಸ ಆಗ್ತಾ ಇದೆ, ಎಡುವುದನ್ನು ಇದ್ದೇವೆ, ಎಡವಿದ್ದನ್ನು ಹೇಳ್ತಾ ಇಲ್ಲ, ಮುಂದುವರಿದನ್ನು ಹೇಳ್ತಾ ಇದ್ದೇವೆ. ಕಷ್ಟಗಳು ಹಲವಾರು, ಹೊಗಳಿಸಿಕೊಳ್ಳಲಿಕ್ಕೆ ಬೇಕಾದಷ್ಟು ವಿಷಯ ಇದೆ. ಹಾಗಾಗಿ ಹೊಗಳಿಸಿಕೊಳ್ಳುತ್ತಾ ಇದ್ದೀವಿ. ಹೊಗಳಿಸಿಕೊಳ್ಳುವುದರಿಂದ ಈ ತೆಗಳಿಕೆಗಳು ಮಾಸಿ ಹೋಗಿದ್ದಿಲ್ಲ. ಸದ್ಯಕ್ಕೆ ಸಂತೋಷ, ನಾವು ಅದೇ ನಿರೀಕ್ಷೆಯಲ್ಲಿದ್ದೇವೆ. ಯಾಕೆಂದರೆ ಈಗ ಒಂದು 125 ಜನರಿಗೆ ಕೆಲಸ ಕೊಡ್ತಾ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗುವುದು ಸುಲಭದ ವಿಷಯ. ಅದು ಕೂಡ ಈ ಲೇಬರ್ ಮ್ಯಾನೇಜ್ಮೆಂಟ್ ಯಾವುದು, ಈ ನಮ್ಮ ಮದ್ದು ಬಿಡುವಂಥದ್ದು ಅಥವಾ ಅಡಿಕೆ ಕೊಯ್ದು ಈ ಹಪ್ಪಳ ಮಾಡಲಿಕ್ಕೆ ಜನ, ಇಂತಹ ಕೆಲಸಗಳಿಗೆ ಜನರನ್ನು ಹಿಡಿದಿಟ್ಟುಕೊಳ್ಳೋದು ಅದು ಸುಲಭದಲ್ಲ. ಯಾಕೆಂದರೆ ನಮಗೆ ಅದರ ಕಷ್ಟಗಳು ಬಂತು. ಮಳೆಗಾಲದಲ್ಲಿ 15 ದಿನ ಮಳೆ ಕಂಟಿನ್ಯೂಸ್ ಆಗಿ ಬಂದರೆ ಇವರೆಲ್ಲರೂ ಒಂದು 120 ಜನ ಕೂಡ ಪಿಂಗಾರದಲ್ಲಿ ಕೂತಿರ್ತಾರೆ. ಅವರಿಗೆ ಬೆಳಗ್ಗೆ ಅಂತ ಹೇಳಿದ್ರೆ ಸಾಯಂಕಾಲದವರೆಗೆ ಕೆಲಸವನ್ನು ಕೊಡಬೇಕು, ಊಟ ತಿಂಡಿಯನ್ನು ಕೊಡಬೇಕು. ಆ ಖರ್ಚುಗಳನ್ನು ಸರಿದೂಗಿಸ್ಕೊಂಡು ಹೋಗಬೇಕಾದ್ರೆ ಅದು ವರ್ಷ ಪೂರ್ತಿಯ ಆದಾಯದಲ್ಲಿ ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕಷ್ಟೆ. ಆ ಕಷ್ಟಗಳು ಹಲವಾರಿದೆ. ಆದರೆ ಇಲ್ಲಿ ನಾವು ನಡ್ಕೊಂಡು ಬಂದದ್ದು ಏನಂತಂದರೆ, ಈಗ ಫಸ್ಟ್ ಮೀಟಿಂಗ್ನಲ್ಲಿ ಯಾಕೆಂದರೆ ಇದರಲ್ಲಿ ವಿಶೇಷತೆ ಏನಂತಂದರೆ, ಈ ಕಂಪನಿ ಅಂತಾದಾಗ ಇದಕ್ಕೆ ಯಾರೂ ಮೇಲಧಿಕಾರಿನೇ ಇಲ್ಲ. ಇದನ್ನು ನಡೆಸ್ಕೊಂಡು ಹೋಗುವಂಥದ್ದು ಡೈರೆಕ್ಟರ್ಗಳು ಮಾತ್ರ. ಈ ಡೈರೆಕ್ಟರ್ಗಳ ನಿರ್ಧಾರವೇ ಅಂತಿಮ. ಇದು ಇಲ್ಲಿ ವಿಶೇಷ. ಇದು ಕಂಪನಿ ಆದ ಕಾರಣ ಕಂಪನಿಯಲ್ಲಿ ಡೈರೆಕ್ಟರ್ಗಳದ್ದೇ ಮಾತು ಅಂತಿಮ. ಈಗ ಬಾಕಿ ಸೊಸೈಟಿಗಳಲ್ಲಿ ಅಲ್ಲೆಲ್ಲ AR, DR ಈ ರೀತಿ ಹೈಯರ್ ಅಥಾರಿಟೀಸ್ ಇರ್ತಾರೆ. ಹಾಗಾಗಿ ಪ್ರತಿಯೊಂದಕ್ಕೂ ಪರ್ಮಿಷನ್ ಕೇಳಿ ಆಗಬೇಕು. ಒಂದು ಬಿಲ್ಡಿಂಗ್ನ ಒಂದು ಎಕ್ಸ್ಟೆನ್ಷನ್ ಕಟ್ಟಬೇಕಾದ್ರೂ ಕೂಡ ಒಂದು ಪರ್ಮಿಷನ್ ಆಗಬೇಕಾಗುತ್ತೆ. ಈ ರೀತಿ ಅಲ್ಲಿ ತೊಡಕುಗಳು ಇದೆ. ಆ ತೊಡಕುಗಳನ್ನು ಹೋಗಲಾಡಿಸ್ಲಿಕ್ಕೋಸ್ಕರವೇ, ರೈತರನ್ನು ಒಗ್ಗೂಡಿಸ್ಲಿಕ್ಕೋಸ್ಕರವೇ, ರೈತರಿಗೋಸ್ಕರ ಇರುವಂಥದ್ದು ಕಂಪನಿ, ಈ ರೈತ ಉತ್ಪಾದಕ ಕಂಪನಿಯನ್ನು. ಹಾಗಾಗಿ ರೈತ ಉತ್ಪಾದಕ ಕಂಪನಿ ಅಂತ ಹೇಳಿದಾಗ ರೈತರಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾ ಹೋಗಬೇಕು. ಇಲ್ಲಿ ಕೇವಲ ಅಡಿಕೆ ಖರೀದಿ, ಅಡಿಕೆ ಮಾರಾಟ, ಅಡಿಕೆ ಕ್ಯಾಂಪು ಇದೆ. ಹಾಗಾಗಿ ನಮ್ಮ ಡೈರೆಕ್ಟರ್ಗಳ ಫಸ್ಟ್ ಮೀಟಿಂಗ್ನಲ್ಲಿ ಕೂತ್ಕೊಂಡು ಏನು ಮಾಡ್ಬೋದು ಅನ್ನೋ ನಿರ್ಧಾರ ಮಾಡಲಿಕ್ಕೆ ಕಷ್ಟ ಆಗಿತ್ತು. ಯಾಕೆಂದರೆ ನಮ್ಮ ಹತ್ರ ಇದ್ದದ್ದು ಆವಾಗ ಒಂದು 10 ಲಕ್ಷದ ಬಂಡವಾಳ, ಇಕ್ವಿಟಿ ಶೇರ್ ಸೇರಿದ್ರೆ 20 ಲಕ್ಷದ ಬಂಡವಾಳ. ಆ ಬಂಡವಾಳದಲ್ಲಿ ಏನು ಮಾಡ್ಬೋದು ಅನ್ನೋ ಒಂದು ನಿರ್ಧಾರ ಬಂದಾಗ, ಚರ್ಚೆಗೆ ಕೂತಾಗ ನಾವೇ ನಿರ್ಧಾರ ತಗೊಳ್ಬೇಕು. ಆ ನಿರ್ಧಾರ ತಗೊಳ್ಳಿಕ್ಕೆ ಕಷ್ಟ ಇರ್ತದೆ. ಅದು ನಮ್ಮ ಹತ್ರ ಇದ್ದ ಬಂಡವಾಳದಲ್ಲಿ ಅಡಿಕೆ ಖರೀದಿ ಖಂಡಿತ ಸಾಧ್ಯ ಇಲ್ಲ, ತೆಂಗಿನ ಖರೀದಿ ಅದು ಕೂಡ ಸಾಧ್ಯ ಇಲ್ಲ. ಯಾಕೆಂದರೆ ಎಲ್ಲೂ ಕ್ಯಾಶ್ ಫ್ಲೋ, ಅಡಿಕೆ, ತೆಂಗು ಅಥವಾ
ಪೆಪ್ಪರ್, ಇದೆಲ್ಲವೂ ಕ್ಯಾಶ್ ಕ್ರಾಪ್. ಕ್ಯಾಶ್ ಕ್ರಾಪನ್ನು ಮ್ಯಾನೇಜ್ ಮಾಡಬೇಕಾದ್ರೆ ತುಂಬ ಜಾಸ್ತಿ ಹಣ ಬೇಕು. ಆ ಹಣ ಇಲ್ಲದೆ ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣವೇ ಆ ಸಮಯದಲ್ಲಿ ನಾವು ಹಲಸಿನ ಮೌಲ್ಯವರ್ಧನೆ ಮಾಡೋಣ, ಏನು ಯಾವ ರೈತರಿಗೂ ಏನು ಅದರ ಮುಖ ಸಿಗದೇ ಇರುವ ಸಮಯದಲ್ಲಿ ನಾವೊಂದು ನಾಕಾಣೆ ಅದು ಕೊಡುವಂಥ ವ್ಯವಸ್ಥೆ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಪ್ರಾರಂಭ ಮಾಡಿದ್ದು ಹಲಸಿನ ಮೌಲ್ಯವರ್ಧನೆ. ಶುರುವಿನ ವರ್ಷವೇ ನಾವು ಅದರಲ್ಲಿ 1.5 ಲಕ್ಷ ರೂಪಾಯಿಯ ಹಲಸನ್ನು ಖರೀದಿ ಮಾಡಬೇಕು. 1.5 ಲಕ್ಷ ಅಂದರೆ ಈಗ ರೈತರಿಗೆ ಹೋಗಿದೆ ಅಂತ ಹೇಳೋದು, ಒಬ್ಬರಿಗಲ್ಲ, ರೈತರಿಗೆ ಒಟ್ಟು ಹೋಗಿದೆ ಅಂತ ಹೇಳೋದು. 1.5 ಲಕ್ಷ ರೂಪಾಯಿಯ ಹಲಸನ್ನು ಖರೀದಿ ಮಾಡಿ 4.5 ಲಕ್ಷ ರೂಪಾಯಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾರಾಟ ಮಾಡಿದ್ವಿ. ಅದೇ 2ನೇ ವರ್ಷಕ್ಕಾಗುವಾಗ ನಾವು ಒಂದು 4 ಲಕ್ಷದ ಹಲಸನ್ನು ಖರೀದಿ ಮಾಡಿ ಒಂದು 10 ಲಕ್ಷದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾರಾಟ ಮಾಡಿದ್ವಿ. ಈ ರೀತಿ ಬರ್ತಾ ಬರ್ತಾ ನಾವೀಗ ಲಾಸ್ಟ್ ಇಯರ್ಗೆ ಒಂದು 30 ಲಕ್ಷ ರೂಪಾಯಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾರಾಟ ಮಾಡಿದ್ದೀವಿ. ಇದು ಅದರಲ್ಲಿ ಮುಂದೆ ಸಾಕ್ತಾ ಬಂದಿರುವುದು. ಈ ಕಳೆದ ವರ್ಷ ಎಷ್ಟು ಒಟ್ಟು ನಮಗೆ ಒತ್ತಡ ಬಿದ್ದಿದೆ ಅಂದರೆ ಈ ಹಲಸಿನಲ್ಲಿ ನಮ್ಮ ಹೆಸರು ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ. ಈಗ ಡಿಸೆಂಬರ್ ಬಿಟ್ಟು ಅಕ್ಟೋಬರ್ ಎಂಡಿಗೆ ನಮ್ಮಲ್ಲಿ ಇದ್ದ ಹಪ್ಪಳ ಎಲ್ಲ ಖಾಲಿ. ಆ್ಯಕ್ಚುಲಿ ಹಪ್ಪಳ ನಾವು ಏಪ್ರಿಲ್ ಮೇವರೆಗಾದರೂ ಮಾರ್ಚ್ನವರೆಗಾದರೂ ನಾವು ಮಾರಬೇಕು. ಅಂಥದ್ದಲ್ಲಿ ಅಕ್ಟೋಬರಿಗೆ ನಮ್ಮ ಹತ್ರ ಖಾಲಿ ಮಾಡಿಕೊಳ್ಳಲಿಕ್ಕೆ ಆಗಿಲ್ಲ. ಅಷ್ಟು ಉತ್ತಮವಾಗಿ ಅಂತ ಹೇಳಿ ಎಲ್ಲರದ್ದು ಪ್ರಶಂಸೆ. ಹಾಗೆ ಉತ್ಪನ್ನಗಳನ್ನು ನಮ್ಮದು ಬೇಕಾದಷ್ಟು ಮಾಡಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ಈ ವರ್ಷವಾದರೂ ಅದನ್ನು ಮಾಡಬೇಕು ಅನ್ನೋಂಥ ಪ್ಲ್ಯಾನಲ್ಲಿ ಇದ್ದೇವೆ. ಈ ರೀತಿ ಪ್ರತಿಯೊಂದರಲ್ಲಿಯೂ ನಾವು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದ್ವಿ. ಅಚಾನಕ್ಕಾಗಿ ನನಗೊಂದು 3.5 ಎಕರೆ ಜಾಗದ ಒಂದು ಖರೀದಿ ಮಾಡುವ ಒಂದು ಯೋಗ ಬಂತು. ಇದು ಕೂಡ ನಾನು ಯೋಗ ಅಂತ ಹೇಳ್ತೀನಿ, ಯಾಕೆಂದರೆ ನಮ್ಮ ಹತ್ರ ಹಣವೇ ಇಲ್ಲ. ಅಷ್ಟು ಹಣ ಇಲ್ಲದೆ 2.5 ಕೋಟಿ ರೂಪಾಯಿಯ ಜಾಗ ರೈತರು ನಮ್ಮಲ್ಲಿ ಡೆಪಾಸಿಟ್ ಇಟ್ಟಿದ್ರು. ಅದೊಂದು 1.5 ಕೋಟಿ ರೂಪಾಯಿ ಅಷ್ಟೇ ಇತ್ತು. ಆ ಡೆಪಾಸಿಟ್ ಹಣದಲ್ಲಿಯೇ ನಾವು ಈ ಜಾಗವನ್ನು ಖರೀದಿ ಮಾಡಬೇಕು. ಆದರೆ ಜಾಗವನ್ನು ಖರೀದಿ ಮಾಡಿದ್ದು ಒಳ್ಳೆಯ ಜಾಗ, ಎಲ್ಲರೂ ನೋಡಿದವರು ಪ್ರತಿಯೊಬ್ಬರು ಅದು ಹೋಗುತ್ತಾರೆ. ಯಾಕೆಂದರೆ ಅದರಲ್ಲಿ 900 ಅಡಿಕೆ ಮರ, ಒಂದು 70 ತೆಂಗಿನ ಮರ, 2 ಬೋರು, 2 ಮನೆ, ಈ ರೀತಿ ಫುಲ್ ಸುಸಜ್ಜಿತವಾದಂಥ ಜಾಗ. ಕೃಷಿಯೂ ಇದೆ, ಕೃಷಿ ಆದಾಯವೂ ಇದೆ. ಇಂತಹ ಒಂದು ಜಾಗ ಹಣ ಜಾಸ್ತಿ ಆದರೂ ಕೂಡ ಕೊಟ್ಟು ಖರೀದಿ ಮಾಡಬೇಕು. ಖರೀದಿ ಮಾಡಿ ಸ್ವಲ್ಪ ಕಷ್ಟದಲ್ಲಿದ್ದೇವೆ, ಇಲ್ಲ ಅಂತಲ್ಲ. ಯಾಕೆಂದರೆ ಅದರಲ್ಲಿ ಬರುವಂಥ ಆದಾಯ ಒಂದು 7-8 ಲಕ್ಷ ರೂಪಾಯಿ ಆಗೋದಷ್ಟೇ. ಆದರೆ 2.5 ಕೋಟಿ ರೂಪಾಯಿ ಒಂದು 25 ಲಕ್ಷ ರೂಪಾಯಿ ಬಡ್ಡಿ ಆಗ್ತದೆ. ಅಷ್ಟರದ್ದು ನಮಗೆ ಈಗ ಆದಾಯ ಬರ್ತಾ ಇಲ್ಲ. ಅಂತೂ ನಮ್ಮ ಏನು ತೊಳಲಾಡ್ತಾ ಇದ್ವಿ, ಅದರಲ್ಲಿ ಒದ್ದಾಡ್ತಾ ಇದ್ವಿ, ಈ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಆದರೆ ಅದು ಎಂದಿಗೂ ಒಂದು ಉತ್ತಮವಾದ ಜಾಗವೇ, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕೆಂದರೆ ಅಲ್ಲಿ ಒಂದು ಹಳೆಯ ಒಂದು ಅರ್ಧ ಕನ್ಸ್ಟ್ರಕ್ಷನ್ ಆದಂಥ ಜಾಗ ಕೂಡ ಇತ್ತು. ಅದಕ್ಕೂ ಒಂದು 50 ಲಕ್ಷ ರೂಪಾಯಿಯ ಬೆಲೆ ಇತ್ತು. ಅಂಥ ಜಾಗವನ್ನು ಖರೀದಿ ಮಾಡಿ ಈಗ ಈ ವರ್ಷಕ್ಕಾಗುವಾಗ ಅದಕ್ಕೆ ತೋಟಗಾರಿಕಾ ಇಲಾಖೆಯಿಂದ ಒಂದು 40 ಲಕ್ಷ ರೂಪಾಯಿಯ ಅನುದಾನವನ್ನು ಪಡೆದು ಅದರ ಮೇಲಂತಸ್ತಿನ ಕಟ್ಟಡವನ್ನು ಪೂರ್ತಿ ಮಾಡಿದ್ವಿ. ಹೀಗೆ ಇನ್ವೆಸ್ಟ್ಮೆಂಟ್ ಬೇಕಾದಷ್ಟು ಆಗ್ತಾ ಇದೆ. ನಾವು ಅದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ವಿ. ನಮಗೆ ಅತಿ ಹೆಚ್ಚು ಹೆಸರು ತಂದುಕೊಟ್ಟದ್ದು ಅಂತಂದರೆ ಅಡಿಕೆ ಕೌಶಲ್ಯ ಪಡೆ. ಅಡಿಕೆ ಕೌಶಲ್ಯ ಪಡೆಯಲ್ಲಿ ನಾವು ಪ್ರಾರಂಭದಿಂದಲೇ ಒಂದು ನಿಯಮವನ್ನು ಮಾಡ್ಕೊಳ್ಬೇಕು. ಏನು ಅಂತಂದರೆ, ಎಲ್ಲರೂ ಮದ್ದು ಸ್ಪ್ರೇ ಮಾಡುವಾಗ ದಿನ ಲೆಕ್ಕದಲ್ಲಿ, ತಪ್ಪಿದರೆ ಬ್ಯಾರಲ್ ಲೆಕ್ಕದಲ್ಲಿ ಮಾಡ್ತಾರೆ. ನಾವು ಇನ್ನೂ ಸಣ್ಣ ರೈತರಿಗೆ 200-250 ಅಡಿಕೆ ಮರ ಇದ್ದರೂ ಕೂಡ ಅಂಥವರಿಗೂ ಹೋಗಬೇಕಾದ್ರೆ ಬ್ಯಾರಲ್ ಲೆಕ್ಕದಲ್ಲಿ ಹೋದರೆ 1 ಬ್ಯಾರಲ್ ಬಿಟ್ಟು ಹೋದ್ರೆ 2 ಬ್ಯಾರಲ್ ಬಿಟ್ಟು ಬಂದರೆ ಕಂಪನಿಗೆ ಹೆಸರಾಗಲಿಲ್ಲ. ಜನ ಕಳಿಸಿ ರೈತನಿಗೂ ಉಪಕಾರ ಆಗಬೇಕು. ಸಣ್ಣ ರೈತರನ್ನು ನಾವು ಟಾರ್ಗೆಟ್ ಮಾಡಬೇಕು. ದೊಡ್ಡ ದೊಡ್ಡ ರೈತರಿಗೆ ನಾವು ಉಪಕಾರ ಮಾಡಲಿಕ್ಕಲ್ಲ ಈ ರೀತಿ ತಂಡವನ್ನು ಕಟ್ಟಬೇಕಾದ್ರೆ ಅನ್ನೋ ಉದ್ದೇಶದಿಂದ ನಾವು ನಮ್ಮ ಚಾರ್ಜಸ್ ಅನ್ನು ನಿಗದಿ ಮಾಡುವಾಗ ಮರದ ಲೆಕ್ಕದಲ್ಲಿ ಮಾಡಿದ್ವಿ. ಇದು ಒಂದು ರೀತಿಯ ರೆವಲ್ಯೂಷನ್. ಯಾಕೆಂದರೆ ಯಾರು ಕೂಡ ಮಾಡಿರಲಿಲ್ಲ. ಮರದ ಲೆಕ್ಕದಲ್ಲಿ ಸ್ಪ್ರೇ, ಮರದ ಕೊನೆ ಲೆಕ್ಕದಲ್ಲಿ ಕೊಯ್ಲು, ಈ ರೀತಿ ನಿರ್ಧಾರ ಮಾಡಿದ್ವಿ. ಇದು ನಿಜವಾಗಿಯೂ ತುಂಬ ಸಕ್ಸಸ್ ಆಯಿತು. ಯಾಕೆಂದರೆ ಅವನಲ್ಲಿ 200 ಮರ ಇರಲಿ, 2000 ಮರ ಇರಲಿ, 20,000 ಮರ ಇರಲಿ, ರೇಟ್ ಒಂದಿ. ಮತ್ತು ನಾವು ತಂಡವನ್ನು ಬ್ರೇಕ್ ಮಾಡಿ ಕಳಿಸೋದಿಲ್ಲ. ಅಂದರೆ ಒಂದು ತಂಡ ಅಂತಂದರೆ ನಮ್ಮಲ್ಲಿ ಒಂದು ಓಮಿ, ಅದಕ್ಕೊಬ್ಬ ಡ್ರೈವರು ಕಮ್ ಮ್ಯಾನೇಜರ್, ಮತ್ತೆ 8 ಜನ ಕೆಲಸಗಾರರು, ಅದರಲ್ಲಿ 4 ಜನ ದೋಟಿ ಹಿಡಿಯುವಂಥವರು,
4 ಜನ ಪೈಪ್ ಹಿಡಿಯುವಂಥವ್ರು ಇಲ್ಲ ಬಲೆ ಹಿಡಿಯುವಂಥವ್ರು. ಇದು ನಮ್ಮ ತಂಡದ ಸ್ಟ್ರಕ್ಚರ್. 4 ತೋಟಿ ಕೆಲಸ ಮಾಡುವಾಗ 4 ಜನ ಹೆಲ್ಪರ್ಸ್ ಇರ್ತಾರೆ, ಒಬ್ಬ ಮ್ಯಾನೇಜರ್ ಇರ್ತಾರೆ. ಈ 9 ಜನರ ಒಂದು ತಂಡ ಅಂತ ಹೇಳೋದನ್ನು ನಾವು ಎಲ್ಲಿಯೂ ಬ್ರೇಕ್ ಮಾಡೋದಿಲ್ಲ. ಅಂದರೆ ಏನು ಬ್ರೇಕ್ ಅಂತಂದರೆ, ಈಗ 200 ಮರ ಇದೆ, ನನಗೆ ಒಬ್ಬ ಬಂದರೆ ಸಾಕು ಬಿಡಲಿಕ್ಕೆ, ಅಥವಾ ನೀವು ಇಬ್ಬರನ್ನು ಕಳಿಸಿ, ನಾವು ಆ ವ್ಯವಸ್ಥೆ ಮಾಡೋದೇ ಇಲ್ಲ. ಯಾಕೆಂದರೆ ಇದು ನಮಗೆ 2016-17ರಲ್ಲಿ ನಾವು ಹುಲ್ಲು ಕತ್ತರಿಸಲಿಕ್ಕೆ ಅಂತ ಹೇಳಿ ನಾವು ಒಂದು 15 ಮಿಷಿನ್ ಇಟ್ಟು ಅದನ್ನು ಊರೂರಿಗೆ ಒಬ್ಬೊಬ್ಬನಾಗಿ ಇಬ್ಬರನ್ನ ಕಳಿಸಿ ಸೋತಿದ್ವಿ. ಅಲ್ಲಿ ತಂಡವಾಗಿ ಕಳಿಸಲಿಲ್ಲ. ಆ ಅನುಭವದಿಂದಾಗಿ ನಾವು ಈ ಸಲಕ್ಕೆ ಒಂದು ತಂಡವನ್ನು ಬ್ರೇಕ್ ಮಾಡೋದಿಲ್ಲ. ಅದು 1 ಗಂಟೆ ಕೆಲಸವೇ ಇದೆ. 1 ಗಂಟೆ ಕೆಲಸ ಮಾಡಿ ಪಕ್ಕದ ತೋಟಕ್ಕೋ ಇನ್ನೊಂದು ತೋಟಕ್ಕೋ ನಾವು ಹೋಗ್ತೇವೆ. ಇದರಿಂದಾಗಿ ಆ ಯೂನಿಟಿ ಅಂದರೆ ಆ ಗುಂಪಿನಲ್ಲಿ ಕೆಲಸ ಫಾಸ್ಟಾಗಿ ಆಗ್ತದೆ. ಗುಂಪಿನಲ್ಲಿ ಕೆಲಸ ಫಾಸ್ಟಾಗಿ ಆಗುವ ಕಾರಣ ರೈತರಿಗೂ ಉಪಕಾರ ಆಗ್ತದೆ, ನಮ್ಮ ಕೆಲಸ ಸುಸಜ್ಜಿತವಾಗಿ ಕ್ಲೀನಾಗಿ ಆಗ್ತದೆ. ಇದು ಅದರ ಉದ್ದೇಶ. ಹಾಗಾಗಿ ಸಣ್ಣ ರೈತರಿಗಾದರೂ ಕೂಡ ದೊಡ್ಡ ರೈತರಿಗಾದರೂ ನಾವು ಒಂದು ತಂಡ ಫುಲ್ ತಂಡವನ್ನೇ ಕಳಿಸುವಂಥದ್ದು. ಆ ರೀತಿ ಫುಲ್ ತಂಡ ಹೋಗಿ ಕೆಲಸ ಮಾಡಿದ ಕಾರಣ ಮುಖ್ಯವಾಗಿ ಏನಾಗ್ತದೆ ಅಂದರೆ, ಈಗ ಒಂದು 2,500 ಅಥವಾ ಒಂದು 5 ಎಕರೆ ತೋಟ ಇರುವಂಥ ಒಂದು ತೋಟ ಒಂದು ದಿವಸದಲ್ಲಿ ಕೆಲಸ ಮುಗೀತದೆ. ಇನ್ನು ಉಳಿದ 29 ದಿವಸವೂ ಅವನು ಮದ್ದು ಬಿಡುವ ಯೋಚನೆ ಮಾಡಬೇಕಾಗಿಲ್ಲ, ಅಥವಾ ಕೊಯ್ಲಿನ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಒಂದೇ ದಿವಸದಲ್ಲಿ ಎಲ್ಲ ಕೆಲಸ ಮುಗಿಸ್ತದೆ. ಅಂದರೆ ಸಾಧಾರಣ ಮೀಡಿಯಂ ಸೈಜಿನ ತೋಟಗಳು, ಅಂದರೆ ಒಂದು 5 ಎಕರೆ ತೋಟ, ಕೆಲವೊಂದು 10 ಎಕರೆ ಇರ್ಬೋದು, 8 ಎಕರೆ ಇರ್ಬೋದು, ಅದರ ವಿಷಯ. ಆದರೆ ಅಂಥವರಿಗೆ 1.5 ದಿನ 2 ದಿನ ಹೋಗ್ಬೋದು ಇನ್ನಂಥದ್ದು. ಆದರೆ ಹೆಚ್ಚೊಂದಂದರೆ 2 ದಿವಸ ಕೆಲಸ ಮಾಡಿದರೆ ಇಡೀ ಕೆಲಸ ತಿಂಗಳಲ್ಲಿ ಆಗ ನಿಶ್ಚಿಂತೆಯಾಗಿರ್ಬೋದು, ಉಳಿದದ್ದಕ್ಕೆ ಗಮನ ಕೊಡ್ತಾ ಇರ್ಬೋದು. ಇದು ಆ ಮಾಡೆಲಿನ ಮುಖ್ಯ ಪ್ರಯೋಜನ. ಇದರಿಂದಾಗಿ ಹೆಚ್ಚಿನವರಿಗೆ ಇದು ಭಾಳ ಚೆನ್ನಾಗಿ ಕ್ಯಾಚ್ ಆಯಿತು. ಬಂದವರೇ ನಾವು ಯಾವ ರಗಡೆಯಲ್ಲಿ ಅವರು ಕೆಲಸ ಮಾಡಿ ಹೋಗ್ತಾರೆ ಅನ್ನುವಂಥದ್ದು ತುಂಬ ವ್ಯವಸ್ಥಿತವಾಗಿ ಆಯಿತು. ಅದೇ ರೀತಿ ಮುಂದೆ ನಾವು ಅದಕ್ಕೆ ಬೇಕಾದ ಫೋನ್ನ ವ್ಯವಸ್ಥೆಯನ್ನು ಮಾಡಿಕೊಂಡ ಕಾರಣ ಈಗ ಬುಕ್ಕಿಂಗ್ ವ್ಯವಸ್ಥೆ ಇಂಥದ್ದೆಲ್ಲ ಮಾಡ್ಕೊಂಡಿದ್ದೀವಿ. ಅದೆಲ್ಲ ಇರಬೇಕಾಗುತ್ತೆ, ಅದು ಇಲ್ಲದೆ ಸಾಧ್ಯ ಇಲ್ಲ. ಹಾಗೆ ಅದು ಸುಸಜ್ಜಿತವಾಗಿ ನಡೀತಾ ಇದೆ. ಹಾಗೆ ನಾವು ಅಡಿಕೆ ಖರೀದಿ ಮಾಡ್ತಾ ಇದ್ದೀವಿ. ಕ್ಯಾಂಪದ ರೇಟ್ನಲ್ಲಿ ಅಥವಾ ಕ್ಯಾಂಪಗಿಂತ ಜಾಸ್ತಿ ಕೊಟ್ಟು ನಾವು ಖರೀದಿ ಮಾಡ್ತಾ ಇದ್ವಿ. ಅಲ್ಲಿ ಹಲವಾರು ವ್ಯವಸ್ಥೆಗಳನ್ನು ಇಟ್ಕೊಂಡಿದ್ದೀವಿ. ಅಡಿಕೆ ಸಿಪ್ಪೆ ಸಹಿತ ಅಡಿಕೆಯನ್ನು ಪಿಂಗಾರಕ್ಕೆ ತಂದು ಕೊಟ್ಟರೆ ನಮ್ಮಲ್ಲಿಯೇ ಸುಲಿದು ಅದನ್ನು ಅಜರ್ಪಿ ಪ್ಯಾಕ್ ಮಾಡಿ ನಮ್ಮಲ್ಲೇ ಶೇಖರಣೆ ಮಾಡುವ ವ್ಯವಸ್ಥೆಯೂ ಇದೆ. ದೀರ್ಘಕಾಲ ಶೇಖರಣೆ ಮಾಡಿ ಬಿಡ್ಬೋದು, ನಿಮಗೆ ಇಷ್ಟ ಬಂದಾಗ ಮಾರಾಟ ಮಾಡ್ಬೋದು. ಈ ರೀತಿ ಅಂದರೆ ರೈತ, ಸಣ್ಣ ರೈತ, ಮುಖ್ಯವಾಗಿ ನಮ್ಮ ಟಾರ್ಗೆಟ್ ಯಾವಾಗಲೂ ಸಣ್ಣ ರೈತ. ಸಣ್ಣ ರೈತ ನಿಜವಾಗಿಯೂ ಸೋಲುವುದೇನೆಂದರೆ, ಅಡಿಕೆಯನ್ನು ತುಂಬಿಸಿ ಗೋಣಿಯಲ್ಲಿ ಅದು ತಗೊಂಡೋಗಿ ಅಡ್ಡದಲ್ಲಿಡಬೇಕು, ಶೇಖರಣೆ ಮಾಡಬೇಕು. ಅಲ್ಲಿ ಈ ಹೆಣ್ಣುಗಳ ಕಾಟ, ಗೋಣಿ ತೂತಾಗ್ತದೆ, ಆಮೇಲೆ ಅದು ಒದ್ದೆ ಆಗ್ತದೆ, ಅದರಿಂದಾಗಿ ಅಡಿಕೆಯ ಕ್ವಾಲಿಟಿ ಹಾಳಾಗ್ತದೆ. ಆಮೇಲೆ ಅದನ್ನು ಪುನಃ ಟ್ರಾನ್ಸ್ಪೋರ್ಟೇಷನ್ ಅಥವಾ ಕೆಳಗಡೆ ತರುವುದು, ಸುರಿಯುವುದು, ಸ್ವಲ್ಪವೇ ಸುರಿಯುವುದು, ಹಾಗೂ ಕ್ವಾಲಿಟಿ ಒಡೆಯುವುದಿಲ್ಲ. ಇಂಥ ಹಲವಾರು ಸಮಸ್ಯೆಗಳಿರೋದನ್ನು ನಾವು ನಿರ್ಮೂಲನೆ ಮಾಡಲಿಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ, ನಿಮ್ಮ ಅಡಿಕೆಯನ್ನು ಜಾಲಿನಿಂದಲೇ ಒಣಗಿದಾಗ ತುಂಬಿಸಿ ಪಿಂಗಾರಕ್ಕೆ ಕಳಿಸಿಕೊಡಿ, ತೂಕ ಮಾಡಿ ತೂಕದ ಸ್ಲಿಪ್ ಕೊಂಡಾಗುತ್ತೆ. ಇಂತಿಷ್ಟು ಕೆಜಿ ಅಡಿಕೆ ಸಿಪ್ಪೆ ಸಹಿತ ಬಂದಿದೆ ಅಂತ ಅಲ್ಲಿ ಲೆಕ್ಕಾಚಾರ ಇರ್ತದೆ. ನಮ್ಮ ಅನುಕೂಲದಲ್ಲಿ ನಾವು ಅದನ್ನು ಸುರಿದು ಅಜರ್ಪಿ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ನಿಮಗೆ ಹಿಂದಿರಿಸೋದಕ್ಕೂ ಸಿದ್ಧರಿದ್ದೇವೆ. ಅಥವಾ ನಮಗೆ ಸೇಲ್ ಮಾಡೋದಾದರೆ ಅದನ್ನು ಪರ್ಚೇಸ್ ಮಾಡಲಿಕ್ಕೂ ತಯಾರಿದ್ದೇವೆ. ಅಥವಾ ಅಲ್ಲಿಯೇ ಶೇಖರಣೆ ಮಾಡಿ ರೇಟ್ ಬಂದಾಗ ನೀವು ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೂ ತಯಾರಿದೆ. ಇದೆಲ್ಲ ರೈತನ ಗೋಡೌನು ಅಥವಾ ಸರಿಯಾದ ಪತ್ತಾಯದ ವ್ಯವಸ್ಥೆ ಇಲ್ಲದೆ ಇರುವವರು ಅಗತ್ಯವಾಗಿ ಈ ವ್ಯವಸ್ಥೆಯನ್ನು ಪಡ್ಕೊಳ್ಬೇಕು ಅಂತ ನಾನು ಕೇಳಿಕೊಳ್ತೇನೆ. ಇದರ ಜೊತೆಯಲ್ಲಿ ಈ ವರ್ಷ ಅಂದರೆ 2025ರ ಏಪ್ರಿಲ್ ನಂತರ ನಾವು ಡೈರೆಕ್ಟ್ ಗುಜರಾತಿಗೆ ಕಳಿಸುವ ವ್ಯವಸ್ಥೆ ಕೂಡ ಆಗಿದೆ. ಹಾಗಾಗಿ ಈಗ ಚೋಲ್ ಅಡಿಕೆಯಲ್ಲಿ, ಡಬಲ್ ಚೋಲಿಯಲ್ಲಿ ಅದೆರಡನ್ನೂ ಕೂಡ ನಾವು ನೇರವಾಗಿ ಗುಜರಾತಿಗೆ ಕಳಿಸ್ತಾ ಇದ್ದೀವಿ. ಹಾಗಾಗಿ ಮಿಡ್ಲ್ಮ್ಯಾನ್ಗಳ ಸಾಧ್ಯವಾದಷ್ಟು ತಪ್ಪಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದರಿಂದಾಗಿ ಉತ್ತಮ ರೇಟ್ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿಯೇ ಹೊಸ ಅಡಿಕೆ ನಮ್ಮ ಪಿಂಗಾರಕ್ಕೆ ಕೊಡುವವರಿಗೆ, ಮೆಂಬರ್ ಆದವರಿಗೆ ನಾವು +5 ಇನ್ಸೆಂಟಿವ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಚೋಲ್ ಅಡಿಕೆಗೆ +3 ರೂಪಾಯಿ, ಅಂದರೆ ಏನು ರೇಟ್ ನಾವು ಕೋಟ್ ಮಾಡಿದೀವೋ ಆ ರೇಟಿಗೆ 3 ರೂಪಾಯಿ ಸೇರಿ
ಸ್ಟೋನ್ ಅಡಿಕೆಗೆ ನಾವು ಖರೀದಿ ಮಾಡ್ತೇವೆ. ಹೀಗೆ ಪ್ರತಿಯೊಂದು ಇದರಲ್ಲಿ ಕೂಡ ವ್ಯವಸ್ಥಿತವಾಗಿ ಹೋಗಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ರೈತನಿಗೆ ಅವರ ಕೆಲಸ ಸುಲಭವಾಗಬೇಕು. ಈ ವರ್ಷ ಅಂದರೆ ತೋಟ ಮೇಂಟೆನೆನ್ಸ್ ಕೂಡ ನಾವು ತಗೊಳ್ಳಿಕ್ಕೆ ಹೊರಟಿದ್ದೇವೆ. ತೋಟ ಮೇಂಟೆನೆನ್ಸ್ ಅನ್ನೋದು ಒಂದು ಹೊಸ ಕಾನ್ಸೆಪ್ಟ್. ಅದೇಂದರೆ ಹೆಚ್ಚಿನವರು ಇಲ್ಲಿರೋರಲ್ಲ, ಕೆಲವರೇ ಮಾಡ್ತಾರೆ ಅಂದರೆ ಕೊಬ್ಬೆಗೇಣಿಗೆ ಕೊಡ್ತಾರೆ. ಕೊಬ್ಬೆಗೇಣಿಗೆ ಕೊಟ್ಟಾಗ ಅದು ಕೊಬ್ಬೆಗೇಣಿಗೆ ಕೊಡುವ ಕ್ರಮ ಹೇಗೆ ಅಂತಂದರೆ ಮರದ ಎಷ್ಟು ಗೊನೆ ಇದೆ, ಹೇಗಿದೆ, ಎಷ್ಟಿದೆ ಅಂತ ಕಣ್ಣಂದಾಗಿ ಅಂದಾಜು ಮಾಡಿ ಇದಕ್ಕೊಂದು 15 ಲಕ್ಷ, ಇದಕ್ಕೊಂದು 20 ಲಕ್ಷ, ಇದಕ್ಕೊಂದು 12 ಲಕ್ಷ ಅಂತ ರೇಟ್ ಯಾರು ತಗೊಳ್ಳುವವನು ಕೋಟ್ ಮಾಡ್ತಾನೆ. ಸರ್ವೇಸಾಮಾನ್ಯವಾಗಿ ರೈತ ಇಲ್ಲೆಲ್ಲ ಕಡಿಮೆ ಆಯಿತು, ನನಗೆ ಜಾಸ್ತಿ ಸಿಗಬೇಕು ಅಂತ ಕೇಳೋದು ಸ್ವಾಭಾವಿಕ. ಅಂತೂ ಚರ್ಚೆ ಆಗಿ ಯಾವುದೋ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆದರೆ ಅಲ್ಲಿ ಯಾವುದೂ ಕೂಡ ನಿಖರವಾಗಿ ಇಲ್ಲ, ಎಲ್ಲವೂ ಅಂದಾಜು ಮೇಲೆ ಇರ್ತದೆ. ಅದನ್ನೇ ಈಗ ಪಿಂಗಾದಲ್ಲಿ ಏನು ಮಾಡಬೇಕು ಅಂತ ಹೊರಟಿದ್ದೀವಿ ಅಂತಂದರೆ, ನಿಮ್ಮ ಸ್ಪ್ರೇ ಮಾಡೋದಕ್ಕೆ ಬೇಕಾದಾಗ ಸ್ಪ್ರೇ ಮಾಡ್ತದೆ, ಹುಲ್ಲು ತೆಗಿಬೇಕಾದಾಗ ಹುಲ್ಲು ತೆಗೆದುಕೊಡ್ತೇವೆ, ಗೊಬ್ಬರ ಹಾಕಿ ಕೊಡಬೇಕಾದ್ರೆ ಗೊಬ್ಬರ ಹಾಕಿ ಕೊಡ್ತೇವೆ, ಅಡಿಕೆ ಕೊಯ್ಲು ಮಾಡಿ ಅದನ್ನು ಅಂಗಳಕ್ಕೆ ಸಾಗಿಸಿ ನಿಮ್ಮ ಅಂಗಳದಲ್ಲೇ ಒಣಗಿಸುವ ವ್ಯವಸ್ಥೆ ಮಾಡಿಕೊಡ್ಬೇಕು. ಆ ಅಡಿಕೆಗೆ ಮನೆಯವನೇ ಜವಾಬ್ದಾರಿ. ಒಣಗಿದಾಗ ಅದನ್ನು ಪಿಂಗಾರಕ್ಕೆ ಸಾಗಿಸಿ ಪಿಂಗಾರದ ಗೋಡೌನ್ನಲ್ಲಿ ಶೇಖರಣೆ ಮಾಡಿಡುವುದು. ಆಮೇಲೆ ಸುಲಿದು ಅದನ್ನು ಪ್ಯಾಕ್ ಮಾಡಿಡುವುದು, ರೈತ ಹೇಳಿದಾಗ ಅದನ್ನು ಮಾರಾಟ ಮಾಡುವುದು. ಪ್ರತಿಯೊಂದು ಕೆಲಸವನ್ನು ಮಾಡಿದಾಗ ಅಂದರೆ ಹುಲ್ಲು ತೆಗೆದಾಗ ಅಥವಾ ಸ್ಪ್ರೇ ಮಾಡಿದಾಗ ಕೊಯ್ಲು ಮಾಡಿದಾಗ ಆಯಾಯ ಟೈಮ್ನ ಕೆಲಸಕ್ಕೆ ಬಿಲ್ ಪಾವತಿ ಕೊಡಬೇಕು. ಅದನ್ನು ರೈತ ಪಾವತಿ ಮಾಡಬೇಕು. ಅದು ಆಯಾಯ ಟೈಮ್ನಲ್ಲೇ ಪಾವತಿ ಆಗ್ತದೆ. ಎಲ್ಲ ಆಗಿ ಸೇಲ್ ಆದ ನಂತರ ಅದಕ್ಕೆ ಸೇಲ್ ಮಾಡುವಾಗ ನೋಡಿ ಎಷ್ಟು ಅಡಿಕೆ ಇದೆ. 2025 ಕಿಲೋ ಅಡಿಕೆ ಇದೆ ಅಂತಂದರೆ 2025 ಕಿಲೋ ಅಡಿಕೆಯೂ ಅವರಿಗೆ ಸಿಗ್ತದೆ. ಅದು ಅಂದಾಜಿನಲ್ಲಿ ಅದು 1,500 ಕಿಲೋ ಆಗ್ಬೋದು ಅಂತ ಅಂದಾಜು ಮಾಡೋದಲ್ಲ. ಇಲ್ಲಿ ನಿಖರವಾಗಿ ಎಷ್ಟಿದೆಯೋ ಅಷ್ಟನ್ನೇ ತೂಕ ಮಾಡಿ ಮಾರಾಟ ಮಾಡಿ ಆ ಬಂದ ಹಣದಲ್ಲಿ 5% ಕಮಿಷನ್ ಕಂಪನಿಗೆ ಕೊಡಬೇಕು. ಇದಿಷ್ಟೇ ಇರುವಂಥ ವ್ಯವಸ್ಥೆ. ಅಂದರೆ ಇಲ್ಲಿ ನಿಖರವಾಗಿ ಇರ್ತದೆ. ರೈತ ಮನೆಯಲ್ಲಿರ್ತಾನೆ, ಅವನೇ ಅದಕ್ಕೆ ಜವಾಬ್ದಾರಿ. ಬೆಂಗಳೂರಿನಲ್ಲಿ ಇರುವಂತಹ ಓನರಿಗೆ ನಾವು ಇಲ್ಲಿ ತೋಟ ನೋಡಿಕೊಳ್ಳಿಕ್ಕೆ ಪಿಂಗಾಲ ಸಾಧ್ಯ ಇಲ್ಲ. ಮನೆಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿಸಲಿಕ್ಕೆ ಕಷ್ಟ ಆಗ್ತದೆ, ಟೆನ್ಷನ್ ಆಗ್ತದೆ ಅನ್ನುವಂಥವರಿಗೆ ನಾವು ಸಹಾಯ ಮಾಡಲಿಕ್ಕೆ ನಾವು ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದೀಗ ಏನು ಮುಂದಕ್ಕೆ ನಡಿಬೇಕು, ಎಷ್ಟರ ಮಟ್ಟಿಗೆ ಚೆನ್ನಾಗಿ ನಡೀತದೆ ಗೊತ್ತಿಲ್ಲ. ಅಂತೂ ನಾವೊಂದು ಪಾರದರ್ಶಕ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಹೀಗೆ ಪ್ರತಿಯೊಂದರಲ್ಲೂ ನಾವು ಸಾಧ್ಯವಾದಷ್ಟು ಜನರಿಗೆ, ರೈತರಿಗೆ, ಮುಖ್ಯವಾಗಿ ಸಣ್ಣ ರೈತರಿಗೆ ಪ್ರಯೋಜನ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ವ್ಯವಸ್ಥೆ ಮಾಡಿದ್ವಿ. ಮನೆಯಲ್ಲೇ ಅಡಿಕೆ ಖರೀದಿ, ಮನೆಯಲ್ಲೇ ತೆಂಗಿನಕಾಯಿ ಖರೀದಿ, ನಿಮಗೆ ಬೇಕಾದರೆ ನಿಮ್ಮದೇ ತೆಂಗಿನಕಾಯಿ ಎಣ್ಣೆ ಮಾಡಿಕೊಡುವ ವ್ಯವಸ್ಥೆ. ಹೀಗೆ ಪ್ರತಿಯೊಂದು ಕೂಡ ರೈತರಿಗೆ ಏನು ಬೇಕೋ ಅದನ್ನು ಮಾಡಲಿಕ್ಕೆ ನಾವು ತಯಾರಾಗ್ತಾ ಇದ್ದೀವಿ. ಇನ್ನೂ ಹೋಗಲಿಕ್ಕೆ ದಾರಿ ಸುಮಾರು ದೂರ ಇದೆ, ಕ್ರಮಿಸಬೇಕಾದ ಸುಮಾರಿದೆ. ಇನ್ನೂ ಸುಸಜ್ಜಿತವಾಗಿ, ಇನ್ನೂ ಸಮರ್ಪಕವಾಗಿ ಮಾಡಬೇಕಾಗಿದೆ. ಮಾಡುವ ಪ್ರಯತ್ನದಲ್ಲಿ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಹಾರೈಕೆಯಿಂದ ಅದು ನಡೀಲಿ ಅಂತ ಆಶಿಸ್ತಾ 12 ಮಾತು ಮುಗಿಸ್ತೀನಿ. ನಮಸ್ಕಾರ.